ಹಾಯ್ ನಮಸ್ತೆ. ವಧು ಸೀರಿಯಲ್‌ನ 74ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ. ಪ್ರಿಯಾಂಕಾ ಮತ್ತು ಅವರಮ್ಮ ಇಬ್ಬರೂ ಒಂದು ಫೋಟೋ ಮುಂದೆ ಅಂದರೆ ಅವ್ರ ಅಣ್ಣನ ಫೋಟೋದ ಮುಂದೆ ನಿಂತ್ಕೊಂಡು, ಅಣ್ಣ ನಿನಗೆ ನೆನಪಿದೆಯಾ, ನಾನು ಎಕ್ಸಾಮಲ್ಲಿ ಪಾಸಾಗಿದ್ದೀನಿ. ನಾನು ಎಕ್ಸಾಮಲ್ಲಿ ಪಾಸ್ ಆದಾಗ ನೀನು ಇಡೀ ಸ್ಕೂಲ್ಗೆ ಸ್ವೀಟ್ ಹಂಚ್ತಾ ಇದ್ದೆ. ಆದರೆ ಇವಾಗ ಎಕ್ಸಾಮ್ ಬರೆದಿರೋದು ಅದಕ್ಕಿಂತ ಇಂಪಾರ್ಟೆಂಟ್ ಎಕ್ಸಾಮ್. ಅದರಲ್ಲಿ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ ಅಣ್ಣ. ಖುಷಿನಲ್ಲಿ ನಾನು ನಿನಗೆ ಸ್ವೀಟ್ ತಂದಿದ್ದೀನಿ, ತಿನ್ನು ಅಣ್ಣ ಅಂತ ಫೋಟೋಗೆ ತಿನ್ನಿಸೋ ಪ್ರಯತ್ನ ಮಾಡ್ತಾಳೆ. ಆದಮೇಲೆ ಇಬ್ಬರೂ ಸ್ವೀಟ್ ತಿಂತಾರೆ. ಪ್ರಿಯಾಂಕಾ ಇಷ್ಟು ವರ್ಷದಲ್ಲಿ ನನಗೆ ಸಿಕ್ಕಿರೋ ಇದು ಎರಡನೇ ಗೆಲುವು ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ ಎರಡನೇ ಗೆಲುವು, ಮೊದಲನೇದು ಯಾವುದು ಅಂತ ಕೇಳ್ತಾರೆ. ಆವಾಗ ಮೊದಲನೇದು ನಾನು ಯಾವಾಗ ಯಶೋಮತಿ ಮನೆಗೆ ಕಾಲಿಟ್ನೋ ಅದೇ ನನ್ನ ಮೊದಲನೇ ಗೆಲುವು ಅಂತ ಪ್ರಿಯಾಂಕಾ ಹೇಳ್ತಾಳೆ. ಹೌದು ಪ್ರಿಯ, ಆದರೆ ಎರಡನೇ ಗೆಲುವು ಸಿಕ್ತು ಅಂತ ಮೈ ಮರಿಬೇಡ ಪ್ರೀ. ಅಷ್ಟು ಬೇಗ ಯಶೋಮತಿ ಕಡೆಯಿಂದ ಸಿಗಬೇಕಾಗಿರೋದನ್ನ ದಕ್ಕಿಸ್ಕೊ ಅಂತ ಅವರಮ್ಮ ಹೇಳ್ತಾಳೆ. ಅದಕ್ಕೆ ಪ್ರಿಯಾಂಕಾ, ದಕ್ಕಿಸ್ಕೊತೀನಿ ಅಮ್ಮ, ಈಗ ನಾನು ರಿಲ್ಯಾಕ್ಸ್ ಆಗಲ್ಲ. ಫಸ್ಟು ಆ ಯಶೋಮತಿ ಕಂಪ್ನಿಯಿಂದ 50% ಶೇರನ್ನು ನಾನು ಕಿತ್ಕೊತೀನಿ. ಆಮೇಲೆ ಆ ಸಾರ್ಥಕಿಂದ ಡಿವೋರ್ಸ್ ತೊಗೊತೀನಿ. ಆಮೇಲೆ ನೋಡು, ಅಣ್ಣನ ಸಾವಿಗೆ ಕಾರಣ ಆಗಿರೋ ಆ ಯಶೋಮತಿ ಮತ್ತು ಸಾರ್ಥಕ್ನ ಬೀದಿಗೆ ತಂದು ನಿಲ್ಲಿಸಿಲ್ಲ ಅಂದರೆ ನನ್ನ ಹೆಸರು ಪ್ರಿಯಾಂಕನೇ ಅಲ್ಲ. ಅದಕ್ಕೆ ಅವರಮ್ಮ, ಈ ಯುದ್ಧದಲ್ಲಿ ನಿನ್ನ ತಂಗಿಗೆ ಯಾವುದೇ ಕಾರಣಕ್ಕೂ ಯಾರಿಂದನೂ ಸೋಲು ಆಗದೆ ಇರಲಿ ಅಂತ ನಿನ್ನ ಆಶೀರ್ವಾದ ಇರಲಿ ಮಗನೆ ಅಂತ ಫೋಟೋ ಹತ್ರ ಕೇಳ್ಕೊತಾಳೆ. ಯಶೋಮತಿ ಅವರು ಸಾರ್ಥಕ್ ರೂಮ್ ಹತ್ರ ಬಂದು, ಒಳಗೆ ಬರ್ಬೋದಾ ಸಾರ್ಥಕ್ ಅಂತ ಕೇಳ್ತಾರೆ. ಅದಕ್ಕೆ ಸಾರ್ಥಕ್, ಅಯ್ಯೋ ಒಳಗೆ ಬಮ್ಮ, ಅಲ್ಲೇ ಯಾಕೆ ನಿಂತಿದ್ಯಾ, ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ನಲ್ಲ, ನೀನು ಯಾಕೆ ಬರೋಕ್ಕೆ ಹೋದೆ ಅಂತ ಹೇಳ್ತಾರೆ. ಅದಕ್ಕೆ ಯಶೋಮತಿಯವರು, ನೀನು ಬಂದ್ರೇನು ನಾನು ಬಂದ್ರೇನು ಎರಡೂ ಒಂದೇ ಅಲ್ವಾ ಸಾರ್ಥಕ್, ಜೊತೆ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಸಾರ್ಥಕ್, ಹೇಳು ಅಮ್ಮ, ಏನು ವಿಷಯ? ಯಶೋಮತಿಯವರು, ನಿನಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ, ಏನಮ್ಮ ಹೀಗೆ ಹೇಳ್ತೀಯಾ, ನೀನು ನನ್ನ ಉಸಿರು ನೀನು, ಆ ಉಸಿರನ್ನ ನಂಬ್ದೇ ಇರೋಕ್ಕಾಗುತ್ತಾ ಅಂತ ಸಾರ್ಥಕ್ ಹೇಳ್ತಾರೆ. ದೇವ್ರಿಗಿನ್ನ ಹೆಚ್ಚಮ್ಮ ನೀನು, ದೇವ್ರ ಆಶೀರ್ವಾದ ತೊಗೊಳೋದು ಮರ್ತೋಗ್ಬೋದು, ಆದರೆ ನಿನ್ನ ಆಶೀರ್ವಾದ ತೊಗೊಳೋದು ನಾನು ಯಾವತ್ತೂ ಮರ್ತೋಗಲ್ಲಮ್ಮ ಅಂತ ಹೇಳ್ತಾರೆ ಸಾರ್ಥಕ್. ಏನೇ ಮಾಡಿದ್ರು, ನಾನು ಏನೇ ತೀರ್ಮಾನ ತೊಗೊಂಡ್ರು ಅದು ಒಳ್ಳೇದಕ್ಕೋಸ್ಕರನೇ ಮಾಡ್ತೀನಿ ಅನ್ನೋ ನಂಬಿಕೆ ನಿನಗಿದೆ ಅಲ್ವಾ ಸಾರ್ಥಕ್ ಅಂತ ಯಶೋಮತಿಯವ್ರು ಕೇಳ್ತಾರೆ. ಖಂಡಿತ ಅಮ್ಮ, ಖಂಡಿತ ನಂಬಿಕೆ ಇದೆ. ಈ ಮನೆಯವ್ರಿಗೋಸ್ಕರ ನೀನು ಏನೇ ಡಿಸಿಷನ್ ತೊಗೊಂಡ್ರು, ನೀನು ಏನೇ ಮಾಡಿದ್ರು ನನಗೆ ತುಂಬ ಖುಷಿ ಇದೆ ಅಮ್ಮ. ಮೊನ್ನೆ ಆದಿ ಹೆಸರಲ್ಲಿ ಪೂಜೆ ಮಾಡಿಸ್ಬೇಕು, ಪ್ರಾಜೆಕ್ಟ್ನ ಶುರು ಮಾಡಬೇಕು ಅಂತ ಅಂದಾಗ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಎಲ್ಲರೂ ಚೆನ್ನಾಗಿದ್ರೆ ಅಲ್ವಾ, ಎಲ್ಲರಿಗೂ ಏನೇನು ಸಿಗಬೇಕು ಅದೆಲ್ಲ ಸಿಕ್ಕಿದ್ರೆ ಅಲ್ವಾ ಅವರು ಖುಷಿಯಾಗಿರೋದು. ನಂತರ ಎಲ್ಲರೂ ಬೆಳಿಬೇಕು ಅಮ್ಮ ಅಂತ ಸಾರ್ಥಕ್ ಅವರು ಯಶೋಮತಿಯವ್ರಿಗೆ ಹೇಳ್ತಾರೆ. ಅದಕ್ಕೆ ಯಶೋಮತಿಯವರು, ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯ ಮಗನೇ, ಯಾವುದೋ ಕಾರಣಕ್ಕೆ ನಾನು ನಿನ್ನನ್ನು ತುಂಬ ಸಲ ಬೈದಿದ್ದೀನಿ, ಮನಸ್ತಾಪ ಬರೋ ಹಾಗೆ ಮಾಡಿದ್ದೀನಿ, ದಯವಿಟ್ಟು ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ ಅಪ್ಪ ಅಂತ ಯಶೋಮತಿಯವ್ರು ಹೇಳ್ತಾರೆ. ಅದಕ್ಕೆ ಸಾರ್ಥಕ್ ಅವರು, ಅಯ್ಯೋ ಬರೀ ಬೈಯೋದಲ್ಲ ಅಮ್ಮ, ನನ್ನನ್ನು ಬೇಕಾದರೆ ಹೊಡೆದು ಸಾಯಿಸು, ಆ ಅಧಿಕಾರ ನಿನಗೆ ಮಾತ್ರ ಇರೋದಮ್ಮ. ಅಯ್ಯೋ ಯಾಕಾದರೂ ಹಾಗಂತೀಯೋ, ಬಿಡ್ತು ಅನ್ನು, ನಾನು ಯಾಕೆ ಹಾಗೆ ಮಾಡಲಿ ನಿನಗೆ ಅಂತ ಯಶೋಮತಿಯವ್ರು ಹೇಳ್ತಾರೆ. ಅಲ್ಲಪ್ಪ, ನನಗೆ ಈ ಮನೆಯಲ್ಲಿ ನನ್ನಿಂದಾಗಲಿ ನಿನ್ನಿಂದಾಗಲಿ ಯಾರಿಗೂ ಏನೂ ಅನ್ಯಾಯ ಆಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ ಅಂತ ಯಶೋಮತಿಯವರು ಹೇಳ್ತಾರೆ. ಅದಕ್ಕೆ ಸಾರ್ಥಕ್ ಅವರು, ನನಗೆ ಯಾರಿಗೆ ಏನು ಬೇಕಾದರೂ ಮಾಡು, ನನ್ನಿಂದ ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ನಲ್ಲಮ್ಮ ಅಂತ ಸಾರ್ಥಕ್ ಅವ್ರು ಹೇಳ್ತಾರೆ. ಯಾವುದೇ ರೀತಿ ಕ್ವಶನ್ ಮಾಡಲ್ಲ ಅಮ್ಮ, ಹಾಗೆ ಗೊತ್ತಿದ್ದೋ ಗೊತ್ತಿಲ್ದಾನೆ ನಾನು ಸಣ್ಣ ಪುಟ್ಟ ತಪ್ಪು ಮಾಡಿದ್ದೀನಿ, ಪ್ಲೀಸ್ ಫರ್ಗಿವ್ ಮೀ ಅಮ್ಮ ಅಂತ ಸಾರ್ಥಕ್ ಯಶೋಮತಿಯವ್ರ ಹತ್ರ ಕೇಳ್ಕೊತಾರೆ. ಯಶೋಮತಿಯವರು, ಆದಷ್ಟು ತಪ್ಪು ಆಗದೆ ಇರೋ ಥರ ನಡ್ಕೊಂಡ್ರೆ ತುಂಬ ಒಳ್ಳೆಯದು ಮಗನೇ ಅಂತ ಹೇಳ್ತಾರೆ ಅಂತ ಸಾರ್ಥಕ್ ಅವ್ರು ಹೇಳ್ತಾರೆ. ಯಶೋಮತಿಯವರು ಮನಸ್ಸಲ್ಲೇನೆ, ನಾನು ಇವತ್ತು ಪ್ರಿಯಾಂಕಾ ವಿಷಯದಲ್ಲಿ ತಗೊಳ್ತಾ ಇರೋ ನಿರ್ಧಾರ ಯಾವತ್ತೂ ಸಾರ್ಥಕ್ ವಿರೋಧ ಮಾಡಲ್ಲ, ಮುಂದೊಂದು ದಿನ ಪ್ರಶ್ನೆ ಮಾಡಲ್ಲ, ಅದನ್ನು ಒಪ್ಕೊತಾನೆ ಅನ್ನೋದು ಅವನ ಮಾತಿಂದ ಇವತ್ತು ನನಗೆ ಗೊತ್ತಾಗ್ತಾ ಇದೆ. ಅಂದರೆ ನಾನು ಸರಿಯಾದ ನಿರ್ಧಾರನೇ ತೊಗೊತಾ ಇದ್ದೀನಿ ಅಂದಂಗೆ ಆಯಿತು. ಅಷ್ಟು ಬೇಗ ವಧುಗೆ ನಾನು ಹೇಳಿರೋ ಕೆಲಸನ ಮಾಡಿ ಮುಗಿಸೋದಕ್ಕೆ ಹೇಳಬೇಕು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅದಕ್ಕೆ ಸಾರ್ಥಕ್, ಅಮ್ಮ ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲಪ್ಪ, ನನ್ನ ಮಾತನ್ನು ನಾನೇ ಆಗ್ತಾ ಇದ್ದೆ, ನೀನು ಫ್ರೆಶ್ ಅಪ್ ಆಗಿ ಬಾ, ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಯಶೋಮತಿಯವರು ಅಲ್ಲಿಂದ ಹೊರಡ್ತಾರೆ. ವಧು ಮನೆಯಲ್ಲಿ ಗೀತಾ ಮತ್ತು ಗಂಡ ಮಗಳನ್ನ ಕರ್ಕೊಂಡು ಹೊರಗಡೆ ಲಗೇಜ್ನೆಲ್ಲ ತೊಗೊಂಡು ಬಂದು ಹಾಲ್ನಲ್ಲಿ ನಿಂತ್ಕೊತಾಳೆ. ದೇವಕಿಯವರು, ಎಲ್ಲಿಗೆ ಹೊರಟಿದೀಯಾ ಗೀತಾ? ಗೀತಾ, ನಾವ್ಯಾರಿಗೂ ಭಾರ ಆಗಬಾರ್ದು. ದೇವಕಿಯವರು, ಈಗ ಯಾರಂಗಂತ ಹೇಳಿದ್ದು, ನೀವು ಯಾರಿಗೆ ಹೊರೆ ಆಗಿದ್ದೀರಾ, ಯಾಕೆ ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಗೀತಾ, ಅವರು ಏನು ಹೇಳಲಿಲ್ಲ, ಆದರೆ ಈ ಮನೇಲಿ ಆಗ್ತಾ ಇರೋ ಘಟನೆಗಳನ್ನು ನೋಡಿದ್ರೆ ಅಲ್ಲಿ ಬರೋ ಹೊರೆನ ನಾವು ಹೊರೋ ಶಕ್ತಿ ನಮಗಿಲ್ಲ. ಹೊರೆನಾದರೂ ಕಮ್ಮಿ ಮಾಡೋಣ ಅಂತ ನಾವು 3 ಜನ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಗೀತಾ ಹೇಳ್ತಾಳೆ. ಅದಕ್ಕೆ ಶಂಕರ್ ಅವರು, ಮಾತು ಅಂತ ಆಡ್ತಾ ಇದೀಯಾ ಗೀತಾ,
ನಾವು ನೀನು ಮನೆ ಬಿಟ್ಟು ಹೋಗುವಂಥ ಹೊರೆನ ನಾವೇನು ಕೊಟ್ಟಿದ್ದೀವಿ ಅಂದರೆ ಯಾರೋ ಹೊರೆ ಕೊಟ್ಟಿದ್ದಾರೆ ಅಂತ ಅಲ್ಲ. ಆದರೆ ನಮ್ಮ ಯಜಮಾನ್ರು ಬಾಯಿ ತಪ್ಪಿ ವಧು ಮದುವೆಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿಬಿಟ್ರು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ವಧು ಮದುವೆ ಟೈಮಲ್ಲಿ ಇಷ್ಟೇ ದುಡ್ಡು ಕೊಡಿ ಅಂತ ಕೇಳಿದ್ರೆ ನಾವೆಲ್ಲಿಂದ ತಂದು ಕೊಡೋದು? ದುಡಿಯೋ ಒಂದು 1,000 ರೂಪಾಯಲ್ಲಿ ದಿಶಾ ಸ್ಕೂಲ್ ಫೀಸ್ ಕಟ್ಟೋಕೆ ಆಗೋದಿಲ್ಲ. ಅಂಥದ್ರಲ್ಲಿ ವಧು ಮದುವೆಗೆ ನಾವೆಲ್ಲಿ ದುಡ್ಡು ಕೊಡೋಕ್ಕಾಗುತ್ತೆ? ಶಂಕರ್ ಅವರು ಅವ್ನು ಹೇಳ್ದ ಅಂತ ಅಂದ್ಬಿಟ್ಟು ನಾನು ಅವನ ಹತ್ರ ದುಡ್ಡು ಕೇಳ್ತೀನಾ? ಎಷ್ಟೇ ಕಷ್ಟ ಬಂದರೂ ನಾನು ನನ್ನ ಹೆಂಡತಿ ನಮ್ಮಿಬ್ಬರು ಮಕ್ಕಳು ಮದುವೆ ಮಾಡ್ತೀವಿ ಹೊರತು ನಿಮ್ಮ ಹತ್ರ ಕೇಳೋದಿಲ್ಲ ದುಡ್ಡನ್ನ. ಗೀತಾ, ಇವತ್ತು ಹೇಳ್ದಂಗೆ ಮುಂದೆ ನಡ್ಕೊತೀರಾ ಅನ್ನೋದೇನು ಗ್ಯಾರಂಟಿ? ದೇವಕಿ ಅವರು, ಅಂದರೆ ನನ್ನ ಗಂಡನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದೀಯಾ? ಗೀತಾ, ಹಾಗಲ್ಲ ಅಕ್ಕ ನಾನು ಹೇಳಿದ್ದು. ಇವತ್ತಿರೋ ಪರಿಸ್ಥಿತಿ ವಧು ಮದುವೆ ಟೈಮಲ್ಲಿ ಇರುತ್ತೆ ಅಂತ ಹೇಗೆ ಹೇಳ್ತೀರಾ? ಹೇಗೆ ಭಾವ ಯಾರಿಗೂ ಗೊತ್ತಿಲ್ಲದ ಹಾಗೆ ಕೆಲ್ಸಕ್ಕೆ ಹೋಗಿದ್ದವರು ವಧು ಮದುವೆಗೋಸ್ಕರ, ಹಾಗೇನೆ ಮುಂದೊಂದು ದಿನ ನನ್ನ ಗಂಡನ ಹತ್ರ ಯಾರಿಗೂ ಗೊತ್ತಿಲ್ದಂಗೆ ಬಂದು ದುಡ್ಡು ಕೇಳಲ್ಲ ಅನ್ನೋದು ಏನು ಗ್ಯಾರಂಟಿ? ಇಂದ ತಂದು ಕೊಡ್ತಾರೆ, ಏನು ಮಾಡ್ತಾರೆ ನೀವೇ ಹೇಳಿ? ಗೀತಾ ಕೇಳ್ತಾಳೆ, ವಧು ಚಿಕ್ಕಮ್ಮ, ಅಪ್ಪ ನನ್ನ ಮದುವೆಗಾಗಲಿ ಭೂಮಿ ಮದುವೆಗಾಗಲಿ ನಿಮ್ಮ ಹತ್ರ 1 ರೂಪಾಯಿ ದುಡ್ಡು ಇಸ್ಕೊಳ್ಳಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಈ ಕಾರಣಕ್ಕೋಸ್ಕರ ಮನೆ ಬಿಟ್ಟು ಹೋಗ್ತೀವಿ ಅಂತ ದಯವಿಟ್ಟು ಹೇಳಬೇಡಿ. ಗೀತಾ, ಅಂದರೆ ನಿನ್ನ ಮಾತಿನ ಅರ್ಥ ಏನು? ಈ ಕಾರಣ ಬಿಟ್ಟು ಬೇರೆ ಕಾರಣ ಇದ್ದರೆ ನಾವು ಮನೆ ಬಿಟ್ಟು ಹೋಗ್ಬೋದು ಅಂತನಾ? ವಧು, ಅಯ್ಯೋ ನಾನು ಆ ರೀತಿ ಹೇಳಲಿಲ್ಲ ಚಿಕ್ಕಮ್ಮ, ಪ್ಲೀಸ್ ನನ್ನ ಮಾತನ್ನ ತಪ್ಪು ತಿಳ್ಕೊಬೇಡಿ. ಮನೆಯಲ್ಲಿ ನಮ್ಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನಿಮ್ಮಿಬ್ರಿಗೂ ಇದೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೊತೆನೇ ಇಲ್ಲೇ ಇರಿ ಚಿಕ್ಕಮ್ಮ. ವಧು ಗೀತಾ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾಳೆ. ಅದಕ್ಕೆ ಗೀತಾ, ಇವತ್ತು ಹಕ್ಕಿದೆ ಅಂತ ಅಂದ್ಬಿಟ್ಟು ನಾಳೆ ಇಷ್ಟು ಖರ್ಚಾಯಿತು ಅಷ್ಟು ಖರ್ಚಾಯಿತು ಅಂತ ನಮ್ಮ ಹತ್ರ ದುಡ್ಡು ಕೇಳಲ್ಲ ಅನ್ನೋದು ಏನು ಗ್ಯಾರಂಟಿ? ಮತ್ತು ಈ ಮನೆಯಲ್ಲಿರೋದಿಲ್ಲ ರೀ, ಏನು ನೋಡ್ತಾ ಇದ್ದೀರಿ, ನಡೀರಿ ಅಂತ ಗೀತಾ ಗಂಡನ್ಗೆ ಹೇಳ್ತಾಳೆ. ಅದಕ್ಕೆ ವಧು, ಅಯ್ಯೋ ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತೀರಾ? ನಾವು ದಿಶಾ ಇಲ್ಲದೆ ಈ ಮನೆಯಲ್ಲಿ ಖುಷಿಯಾಗಿ ಇರೋಕ್ಕಾಗುತ್ತಾ ಚಿಕ್ಕಪ್ಪ? ಪ್ಲೀಸ್ ಚಿಕ್ಕಮ್ಮಂಗೆ ನೀವು ಹೇಳಿ ಚಿಕ್ಕಪ್ಪ ಅಂತ ವಧು ಹೇಳ್ತಾಳೆ. ಗೀತಾ, ಅಂದರೆ ದಿಶಾ ಇದ್ರೆ ಮಾತ್ರ ನೀನು ಖುಷಿ, ನಾವಿದ್ರೆ ನಿನಗೆ ಹೊರೆನಾ? ಚಿಕ್ಕಮ್ಮ ಮತ್ತೆ ಮತ್ತೆ ನನ್ನ ಮಾತನ್ನ ಯಾಕೆ ತಪ್ಪಾಗಿ ತಿಳ್ಕೊತಾ ಇದ್ದೀರಾ ನೀವು? ದಿಶಾ ಪುಟ್ಟ ಜೊತೆ ನೀವು ಎಲ್ಲ ನಮ್ಮ ಜೊತೆಗೆ ಇದ್ರೇ ನಮಗೆ ಖುಷಿ. ಅಯ್ಯೋ ದಿಶಾ ಪುಟ್ಟ ಪ್ಲೀಸ್ ನೀನಾದರೂ ಅಪ್ಪ ಅಮ್ಮಂಗೆ ಹೇಳು ಕಣೋ, ಇಲ್ಲೇ ಇರೋಣ ಅಂತ. ದಿಶಾ, ಅಮ್ಮ ಪ್ಲೀಸ್ ಅಮ್ಮ ಎಲ್ಲೂ ಹೋಗೋದು ಬೇಡ, ನಾವಿಲ್ಲೇ ಇರೋಣ. ಗೀತಾ, ನೀನು ಹೇಳಿದ್ರೆ ನಾವು ಹ್ಞೂ ಅನ್ನಲ್ಲ ಅಂತ ಈ ಚಿಕ್ಕ ಹುಡುಗಿ ಕೈಲಿ ಹ್ಞೂ ಅನ್ನಿಸ್ತಾ ಇದೆಯಾ? ಇವಳು ಹೇಳಿದ್ರೆ ನಾವು ಒಪ್ಕೊತೀವಿ ಅಂತ ಅಂದ್ಕೊಂಡಿದ್ಯಾ? ಇವಳು ಹೇಳಿದ್ರೆ ನಾವು ಮನೆಯಲ್ಲಿ ಉಳ್ಕೊತೀವಿ ಅಂದ್ಕೊಂಡಿದ್ಯಾ? ಯಾರು ಹೇಳಿದ್ರು ಅಷ್ಟೇ, ನಾವು ಇವತ್ತು ಮನೆ ಬಿಟ್ಟು ಹೋಗೋದನ್ನ ಯಾರಿಂದನೂ ತಡೆಯೋಕ್ಕಾಗೋದಿಲ್ಲ. ದಿಶಾ, ಇಲ್ಲ ಅಮ್ಮ ನಾನು ಎಲ್ಲೂ ಬರೋದಿಲ್ಲ, ನನಗೆ ವಧು ಬೇಕು, ನಾನು ವಧು ಜೊತೆಗೆ ಇರ್ತೀನಿ ಅಂತ ವಧುನ ತಪ್ಕೊತಾಳೆ. ನಾನೆಲ್ಲೂ ಕಳಿಸ್ಬೇಡ ವಧು, ಪ್ಲೀಸ್ ನಾನು ನಿನ್ನ ಜೊತೆಗೆ ಇರ್ತೀನಿ, ನಿಮ್ಮ ಜೊತೆಗೆ ಇರ್ತೀನಿ ಅಂತ ದಿಶಾ ಕೇಳ್ಕೊತಾಳೆ. ಮಾತನ್ನ ಕೇಳಿ ಎಲ್ಲರಿಗೂ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಆದಿ ಫುಲ್ ಬೇಜಾರಿಂದ ಫೋನ್ ನೋಡಿಕೊಂಡು ರೂಮಲ್ಲಿ ಕೂತಿರ್ತಾನೆ. ಅಲ್ಲ ರುಕ್ಸ್, ಬೆಳಗ್ಗೆಯಿಂದ ಆವಾಗಿಂದ ನಾನು ಎಷ್ಟು ಸಲ ಫೋನ್ ಮಾಡಿದ್ರು ನೀನು ನನ್ನ ಫೋನೇ ಪಿಕ್ ಮಾಡಲ್ಲಲ್ಲ ರುಕ್ಸ್, ಅಂತ ತಪ್ಪು ನಾನೇನು ಮಾಡಿದೆ? ರಕ್ಷಿತ ತಾನೇ ತಪ್ಪು ಮಾಡಿದ್ದು, ಅವಳು ಅಲ್ಲಿಗೆ ಬರ್ತಾಳೆ ಅಂತ ನನಗೇನು ಗೊತ್ತಿತ್ತು? ಪ್ಲೀಸ್ ರುಕ್ಸ್, ಇಷ್ಟು ಸಲ ಫೋನ್ ಮಾಡಿದ್ರು ರಿಪ್ಲೈ ಕೊಡಲ್ಲ ಅಂದರೆ ಹೇಗೆ? ಅಟ್ಲೀಸ್ಟ್ ನಾನು ಅಷ್ಟು ಸಲ ಮೆಸೇಜ್ ಮಾಡಿದ್ರು ಒಂದು ರಿಪ್ಲೈ ಕೊಡ್ತಾ ಇಲ್ವಲ್ಲ ರುಕ್ಸ್, ಪ್ಲೀಸ್ ರುಕ್ಸ್ ಒಂದು ಮೆಸೇಜ್ಗಾದರೂ ರಿಪ್ಲೈ ಕೊಡು ಅಂತ ನೋಡಿಕೊಂಡು ಚಟ್ಪಡಿಸ್ತಾ ಇರ್ತಾನೆ. ಅವನಿಗೊಂದು ಐಡಿಯಾ ಬರುತ್ತೆ, ಲೆಟ್ ಮೀ ಟ್ರೈ ದಿಸ್ ಅಂತ ಹೇಳಿ ಕಣ್ಣಲ್ಲಿರೋ ಕಣ್ಣು ರೆಪ್ಪೆನ ಕಿತ್ಕೊಂಡು ಕೈ ಮೇಲೆ ಹಾಕ್ಕೊಂಡು ಕಣ್ಣು ಮುಚ್ಕೊಂಡು, ರುಕ್ಸ್ ಪ್ರೀತಿ ನಿಜನೇ ಆಗಿದ್ರೆ ಒಂದ್ಸಲನಾದರೂ ರುಕ್ಸಿಂದ ರಿಪ್ಲೈ ಬರಲಿ ಅಂತ ಬೇಡ್ಕೊತಾನೆ. ಪ್ಲೀಸ್ ಅಂತ ಬೇಡ್ಕೊಂಡು ಆ ರೆಪ್ಪೆನ ಉಫ್ ಅಂತ ಹೇಳ್ತಾನೆ. ಅಷ್ಟರೊಳಗಡೆ ಉಫ್ ಅಂತ ಅನ್ನೋದ್ರೊಳಗಡೆ ಒಂದು ಮೆಸೇಜ್ ಬರುತ್ತೆ. ರುಕ್ಸ್ ರೆಸ್ಪಾನ್ಸ್ ಆಗಿರುತ್ತೆ. ಅದಕ್ಕೆ ವಾವ್ ಮ್ಯಾಜಿಕ್, ನಾನು ಇಷ್ಟು ಬೇಗ ರುಕ್ಸಿಂದ ರಿಪ್ಲೈ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ರುಕ್ಸಿಂದ ರೆಸ್ಪಾನ್ಸ್ ಬಂದಿದೆ ಅಂತ ಫುಲ್ಲು ಖುಷಿಯಾಗಿರ್ತಾನೆ ಆದಿ. ಸೋ ಮಚ್ ರುಕ್ಸ್ ಅಂತ ಅಂದ್ಬಿಟ್ಟು ಹೊರಗಡೆ ಬರ್ತಾನೆ. ಅಷ್ಟರೊಳಗಡೆ ತರಂಗ ಸಿಗ್ತಾಳೆ. ತರಂಗ ಅಂತ ಕೈ ಹಿಡ್ಕೊತಾನೆ ಆದಿ. ಅದಕ್ಕೆ ತರಂಗ, ಏನೋ ಇಷ್ಟೊಂದು ಖುಷಿಯಾಗಿದ್ದೆ, ಆ ಬೆಳಗ್ಗೆ ನೋಡಿದ್ರೆ ICU ಇದ್ದು ಹೊರಗೆ ಬರ್ತಾರಲ್ಲ ಆವಾಗ ಖುಷಿ ಪಡ್ತಾರಲ್ಲ, ಹಂಗೆ ಖುಷಿ ಪಡ್ತಾ ಇದೆಯಾ, ಏನಾಯಿತು ಅಂತ ತರಂಗ ಕೇಳ್ತಾಳೆ. ICU ಅಲ್ಲ, ಕೋಮಾಗೆ ಹೋಗ್ಬಿಟ್ಟಿದ್ದೆ, ಇವಾಗ ಪ್ರಜ್ಞೆ ಬಂತು ತರಂಗ ಅಂತ ಹೇಳ್ತಾನೆ. ಹೇಳ್ತಾ ಇದೆಯಾ ಅಣ್ಣ? ಏನು ಗೊತ್ತಾ, ರುಕ್ಸ್ ನನಗೆ ಮೆಸೇಜ್ ಮಾಡಿದ್ಲು, ನಾನು ರುಕ್ಸು ನಾಳೆ ಮೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಆದಿ. ನಿನ್ನ ಲವ್ ಸ್ಟೋರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ತರಂಗ ಹೇಳ್ತಾಳೆ. ಗೌರಿ ಬಂದ ತಕ್ಷಣ ಆದಿ, ಗೌರಿ ತುಂಬ ಹೊಟ್ಟೆ ಹಸಿತಾ ಇದೆ, ಊಟ ಹಾಕ್ಕೊಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಗೌರಿ, ಬೆಳಗ್ಗೆಯಿಂದ ಏನು ಬೇಡ ಅಂತಿದ್ರಿ, ಇಷ್ಟು ಬೇಗ ಇವಾಗ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಈ ಖುಷಿಗೆ ಏನು ಕಾರಣ ಸರ್ ಅಂತ ಕೇಳ್ತಾಳೆ. ಆದಿ, ಗೌರಿ ನಿನ್ಗೊಂದು ವಿಷಯ ಗೊತ್ತಾ, ರುಕ್ಸ್ ನನಗೆ ಮೆಸೇಜ್ ಮಾಡಿದ್ಲು, ನಾಳೆ ನಾವಿಬ್ಬರು ಮೀಟ್ ಮಾಡ್ತಾ ಇದ್ವಿ, ಮೀಟ್ ಮಾಡಿದ ತಕ್ಷಣ ಎಲ್ಲದನ್ನು ಹೇಳಿ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ತರಂಗ, ವೆಯ್ಟ್ ನಿನ್ನ ಲವ್ ಸ್ಟೋರಿ ಮನೆ ಕೆಲಸದವ್ರಿಗೂ ಗೊತ್ತಾ? ವಾಟ್ ಈಸ್ ದಿಸ್?
ಗೌರಿ ನನ್ನ ಜೊತೆ ಕ್ಲೋಸ್ ಆಗಿರೋದ್ರಿಂದ ಅವಳ ಜೊತೆ ಎಲ್ಲ ಶೇರ್ ಮಾಡಿಕೊಂಡು ಅದರಲ್ಲಿ ಏನು ತಪ್ಪಿದೆ ಅಂತ ಆದಿ ಹೇಳ್ತಾನೆ. ಇವಳೇನೋ ಹೇಳಿದ್ಲು ಅಂತ ನೀನು ತಲೆ ಕೆಡಿಸ್ಕೊಬೇಡ, ಹೋಗಿ ಊಟಕ್ಕೆ ರೆಡಿ ಮಾಡು. ರಂಗ, ಐ ಆಮ್ ಸಾರಿ, ಬೆಳಗ್ಗೆ ಏನೋ ಕೋಪದಲ್ಲಿ ನಾನು ನಿನಗೆ ಬೈದ್ಬಿಟ್ಟೆ, ಪ್ಲೀಸ್ ಡೋಂಟ್ ಮೈಂಡ್. ಆಯಿತು ಬಿಡಪ್ಪ, ಏನೋ ನಿನ್ನ ಲವ್ ಸ್ಟೋರಿ ಸಕ್ಸಸ್ ಆದರೆ ಅಷ್ಟೇ ಸಾಕು, ನೋಡೋಕ್ಕಾಗ್ತಾ ಇಲ್ಲ, ಹೋಗಿ ಫಸ್ಟ್ ಊಟ ಮಾಡು ಅಂತ ತರಂಗ ಹೇಳ್ತಾಳೆ. ಇದು ಬೆಳಗ್ಗೆದು ಮಧ್ಯಾಹ್ನದ್ದು ಎಲ್ಲ ಸೇರಿ ಒಟ್ಟಿಗೆ ತಿಂದ್ಬಿಡ್ತೀನಿ, ಬರ್ತೀನಿ ಇರು ಅಂತ ಅಲ್ಲಿಂದ ಹೊರಡ್ತಾನೆ. ಗೀತಾ ಹತ್ರ, ನೀವು ದಿಶಾ ಮುಖನಾದರೂ ನೋಡಿಕೊಂಡು ನೀವು ಮಾಡಿರೋ ತೀರ್ಮಾನನ ಬದಲಾಯಿಸಿ ಚಿಕ್ಕಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಗೀತಾ, ನಾನು ಇಲ್ಲದೆ ಇದ್ದಾಗ ಅದೇನೇನು ಹೇಳ್ಕೊಡ್ತೀಯೋ ಅವಳಿಗೆ, ಅದಕ್ಕೆ ಅವಳು ನಿನ್ನ ಹಿಂದೆಯೇ 3 ಹೊತ್ತು ಅಲಿತಾ ಇರ್ತಾಳೆ. ಮಾಡಿ ನಿನ್ನ ಜೊತೆ ಮಾತಾಡೋದನ್ನ ತಪ್ಪಿಸಿದೆ, ಮತ್ತೆ ಹಳೆ ಚಾಳಿನೇ ಶುರು ಮಾಡಿದ್ಲು. ದೇವಕಿಯವರು ಕೋಪದಿಂದ, ಏನೇನೋ ಬಾಯಿಗೆ ಬಂದಂಗೆ ಮಾತಾಡಬೇಡ ಗೀತಾ, ನಿನ್ನ ಬಗ್ಗೆ ಕೆಟ್ಟದ್ದನ್ನು ಹೇಳಿ ದಿಶಾ ಹತ್ರ ಅವಳನ್ನ ಕಡೆ ಕರ್ಕೊಳ್ಳೋ ಅಂಥ ದುರ್ಬುದ್ಧಿ ನನ್ನ ಮಗಳಿಗಿಲ್ಲ. ಮನೆಯಲ್ಲಿ ವಧು ಸಹನ ಭೂಮಿ ಹೆಂಗೋ ಹಾಗೆ ದಿಶಾ ಕೂಡ, ನಾನು ನನ್ನ ಗಂಡ ಕೊನೆ ಮಗಳು ಥರ ನೋಡ್ತೀವಿ. ನನ್ನ ಮಕ್ಕಳು ಅಷ್ಟೇ ಅವಳನ್ನ ಕೊನೆ ತಂಗಿ ಅಂತ ಅಂದ್ಕೊಂಡಿದ್ದಾರೆ. ಆ ಸಂಬಂಧನ ನಿನ್ನ ಕೆಟ್ಟ ನಿರ್ಧಾರದಿಂದ ಹಾಳು ಮಾಡಬೇಡ. ದೇವಕಿ ಅವರು ಗೀತಾಗೆ ಸ್ಟ್ರಿಕ್ಟಾಗಿ ಹೇಳ್ತಾರೆ. ಅದಕ್ಕೆ ಗೀತಾ, ಆಯಿತು ಬಿಡಿ ಅಕ್ಕ, ನಲ್ಲಿ ಏನೇ ಸಮಸ್ಯೆ ಆಗ್ತಾಯಿದ್ರು ಅದಕ್ಕೆಲ್ಲ ಕಾರಣ ನಾನೇ ಬಿಡಿ ಅಕ್ಕ. ಭಾವ ಕೆಲ್ಸಕ್ಕೆ ಹೋಗಿದ್ದಕ್ಕೂ ನಾನೇ ಕಾರಣ, ವಧು ಕೆಲಸ ಬಿಟ್ಟಿದ್ದಕ್ಕೂ ನಾನೇ ಕಾರಣ, ಎಲ್ಲದಕ್ಕೂ ನಾನೇ ಕಾರಣ. ಅದಕ್ಕೆ ನಾವು ಈ ಮನೆಯಲ್ಲಿ ಇರೋದು ಬೇಡ, ಏನ್ರಿ ನೋಡ್ತಾ ಇದ್ದೀರಾ, ಕರ್ಕೊಳ್ರಿ ಅವಳನ್ನ, ಹೊರಡೋಣ ಅಂತ ಗೀತಾ ಅವರ ಯಜಮಾನ್ರಿಗೆ ಹೇಳ್ತಾಳೆ. ಡ್ರಾಮನೆಲ್ಲ ನೋಡಿಕೊಂಡು ಸಚಿನ್, ಒಳ್ಳೆ ಡ್ರಾಮಾ ನಡೀತಾ ಇದೆ, ಆದರೆ ಈ ಡ್ರಾಮಾನ ಪ್ರಿಯಾಂಕಾ ಮ್ಯಾಮ್ ಹತ್ರ ಹೇಳಿ ಏನಾದರೂ ದುಡ್ಡು ಪೀಕ್ಬೋದಾ? ಫೈಲ್ ವಿಷಯಕ್ಕೆ ಹೋಗ್ದಿರೋರು ಇನ್ನು ಈ ವಿಷಯಕ್ಕೆ ಬಿಡ್ತಾರಾ ಅಂತ ಮನಸ್ಸಲ್ಲಿ ಅನ್ಕೋತಾನೆ. ಪುಟ್ಟ ಬಾಮ್ಮ ಹೋಗೋಣ ಅಂತ ಅಂದ್ಬಿಟ್ಟು ಅವರಪ್ಪ ಕರೀತಾರೆ. ಅಪ್ಪ, ನಾನು ವಧುನ ಬಿಟ್ಟು ಇಲ್ಲಿ ಬಿಟ್ಟು ನಾನು ಎಲ್ಲೂ ಬರಲ್ಲ ಅಂತ ಹೇಳ್ತಾಳೆ ದಿಶಾ. ಪ್ಲೀಸಪ್ಪ, ಅಮ್ಮನಿಗೆ ಹೇಳು ಈ ಮನೆ ಬಿಟ್ಟು ನಾವೆಲ್ಲೂ ಹೋಗೋದು ಬೇಡ ಅಂತ. ಎಷ್ಟೋ ಜನ ಸಂಬಂಧಗಳನ್ನ ಕಳ್ಕೊಂಡು ದೂರದಲ್ಲಿದ್ದಾರೆ, ಅಂಥದ್ರಲ್ಲಿ ಈ ಮಗು ಮನಸ್ಸನ್ನ ನಿನಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಶಂಕರ್ ಅವ್ರು ಹೇಳ್ತಾರೆ. ವಧು, ಚಿಕ್ಕಮ್ಮ, ಇವಾಗ ನಿಮಗೆ ಬಂದಿರೋ ಸಮಸ್ಯೆ ಏನು? ನನ್ನ ಮದುವೆಗೆ ಚಿಕ್ಕಪ್ಪನಿಂದ 1 ರೂಪಾಯಿನೂ ಇಸ್ಕೊಬಾರ್ದು ಅಂತ ತಾನೆ ನಾನು ಭರವಸೆ ಕೊಡ್ತಾ ಇದ್ದೀನಿ. ನನ್ನ ಮದುವೆಗಾಗಲಿ ಭೂಮಿ ಮದುವೆಗಾಗಲಿ 1 ರೂಪಾಯಿನ ನಾವು ಇಸ್ಕೊಳ್ಳಲ್ಲ ಚಿಕ್ಕಪ್ಪನಿಂದ ಅಂತವ. ಗೀತಾ ಹೇಗೆ ನಂಬೋದು ಅಂತ ಕೇಳ್ತಾಳೆ. ಅದಕ್ಕೆ ವಧು ತಲೆ ಮೇಲೆ ಕೈ ಇಟ್ಟು, ನನ್ನ ಈ ಮಾತಿಗೆ ದಿಶಾನೇ ಸಾಕ್ಷಿ, ದಿಶಾ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಮದುವೆಗೆ ಚಿಕ್ಕಪ್ಪನಿಂದ 1 ರೂಪಾಯಿನೂ ನಾನು ಖರ್ಚು ಮಾಡಿಸಲ್ಲ, ಆದರೂ ನಮ್ಮ ಮೇಲೆ ನಂಬಿಕೆ ಇಡಿ ಅಂತ ವಧು ಗೀತಾಗೆ ಹೇಳ್ತಾಳೆ. ಗೀತಾ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಭಾವನೂ ಕೆಲ್ಸಕ್ಕೆ ಹೋಗಬೇಡಿ ಅಂತ ಅಂದೆ. ಸುಜಿತ್ ಅಪ್ಪ ಅಮ್ಮ ಅಷ್ಟೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ, ಮತ್ತು ಮದುವೆ ಖರ್ಚನ್ನೆಲ್ಲ ಹೇಗೆ ನಿಭಾಯಿಸ್ತೀರಾ? ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಅಪ್ಪ ನೋಡ್ಕೊತಾರೆ ಅದನ್ನು, ದುಡ್ಡನ್ನು ಹೇಗೆ ಹೊಂದಿಸ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಹೇಗೆ ನಿಭಾಯಿಸ್ತೀಯಾ? ಸುಜಿತ್ ಅಪ್ಪ ಅಮ್ಮ ಹೇಳಿರೋ ಡಿಮ್ಯಾಂಡ್ಸ್ ಎಲ್ಲ ನಿಂಗೆ ನೆನಪಿದೆ ಅಲ್ವಾ? ಬರೀ ಬಾಯಿ ಮಾತು ಹೇಳೋದಲ್ಲ. ಹೇಳ್ದಂಗೆಲ್ಲ ಮದುವೆ ಮಾಡ್ಕೊಳಕ್ಕಾಗಲ್ಲ ಚಿಕ್ಕಮ್ಮ. ಅಪ್ಪ ಹೇಳ್ದಂಗೆ ಈಗ ಸದ್ಯಕ್ಕೆ ಅವ್ರ ಜೊತೆ ಮಾತಾಡೋದು ಬೇಡ, ಅದಾದಮೇಲೆ ಟೈಮ್ ನೋಡಿಕೊಂಡು ನಾನೇ ಮಾತಾಡ್ತೀನಿ, ಅಷ್ಟು ಬೇಗ ಕೆಲಸಕ್ಕೆ ಸೇರ್ಕೊತೀನಿ ಅಂತ ವಧು ಹೇಳ್ತಾಳೆ. ಅದಕ್ಕೆ ಗೀತಾ, ಅಲ್ಲ ಕಣೆ, ನೆನ್ನೆ ತಾನೇ ಕೆಲಸ ಮಾಡಲ್ಲ ಅಂತ ಅಳ್ತಾ ಇದ್ದೆ, ಇವತ್ತು ನೋಡಿದ್ರೆ ಕೆಲಸಕ್ಕೆ ಸೇರ್ಕೊತೀನಿ ಅಂತೀಯ, ಅದು ಹೇಗೆ ನಿನ್ನ ಮಾತನ್ನು ನಂಬೋದು ಅಂತ ಗೀತಾ ಕೇಳ್ತಾಳೆ. ಅದಕ್ಕೆ ವಧು, ಕೆಲಸ ಮಾಡಲ್ಲ ಅಂದೆ, ಅಂದರೆ ಲಾಯರ್ ಕೆಲಸ ಮಾಡಲ್ಲ ಅಂದೆ, ಬೇರೆ ಕೆಲಸ ಮಾಡಲ್ಲ ಅಂತ ಏನು ಹೇಳಿಲ್ವಲ್ಲ. ಒಂದು ಇಂಟರ್ವ್ಯೂ ಇದೆ ಅಂತ ಲಕ್ಕಿಯಿಂದ ನನಗೆ ಗೊತ್ತಾಗಿದೆ, ಆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ, ಇಂಟರ್ವ್ಯೂ ಪಾಸ್ ಆದರೆ ಇಮಿಡಿಯೇಟಾಗಿ ಕೆಲಸಕ್ಕೆ ಸೇರ್ಕೊತೀನಿ ಅಂತ ವಧು ಹೇಳ್ತಾಳೆ. ಅದಕ್ಕೆ ಇಂಟರ್ವ್ಯೂ ಪಾಸ್ ಆಗಲಿಲ್ಲ ಅಂತಂದರೆ ಮತ್ತೆ ನಾವು ನಿಮಗೆ ಹೊರೆ ಆಗಬಾರ್ದು ಅಲ್ವೇನೆ ಅಂತ ವಧುಗೆ ಗೀತಾ ಹೇಳ್ತಾಳೆ. ಅದಕ್ಕೆ ವಧು, ಚಿಕ್ಕಮ್ಮ, ನೀವು ನಮಗೆ ಹೊರೆ ಅಲ್ಲ, ಹೇಳ್ದಂಗೆ ನಾವು ಸಂಬಂಧಕ್ಕೆ ಬೆಲೆ ಕೊಡಬೇಕು ಹೊರತು ಹಣಕ್ಕಲ್ಲ. ಗೀತಾ, ಆದರೂ ಸಂಬಂಧ ಗಟ್ಟಿಯಾಗಿರಬೇಕು ಅಂದರೆ ದುಡ್ಡು ಬೇಕು ಅಲ್ವಾ, ದುಡ್ಡು ಬೇಕು ಅಂದರೆ ದುಡಿಬೇಕು ಅಲ್ವಾ ಅಂತ ವಧು ಹತ್ರ ಹೇಳ್ತಾಳೆ. ಅದಕ್ಕೆ ವಧು, ಅದಕ್ಕೆ ತಾನೇ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇರೋದು, ಇವತ್ತು ಆ ಕೆಲಸ ಸಿಕ್ಕಿಲ್ಲ ಅಂದರೆ ನಾಳೆ ಬೇರೆ ಕೆಲಸ ಹುಡುಕ್ತೀನಿ, ಕ್ವಾಲಿಫಿಕೇಷನ್ಗೆ ತಕ್ಕಂಥ ಕೆಲಸ ಸಿಕ್ಕಿಲ್ಲ ಅಂದರೂ ಯಾವ್ದಾದ್ರು ಒಂದು ಕಂಪ್ನಿನಲ್ಲಿ ಅಸಿಸ್ಟೆಂಟ್ ಕೆಲಸ ಆದರೂ ನಾನು ಮಾಡ್ತೀನಿ, ಅದನ್ನು ನಾನು ತುಂಬ ಖುಷಿಯಿಂದ ಮಾಡ್ತೀನಿ ಅಂತ ವಧು ಹೇಳ್ತಾಳೆ. ಅದಕ್ಕೆ ದಿಶಾ, ಪ್ಲೀಸ್ ಅಮ್ಮ, ನಾವೆಲ್ಲೂ ಹೋಗೋದು ಬೇಡ, ಇಲ್ಲೇ ಇರೋಣ. ದೇವಕಿಯವರು ಇಬ್ಬರು ಅಷ್ಟೊಂದು ಕೇಳ್ಕೊತಾ ಇದ್ರು, ನಿನ್ಗಿರೋಕೆ ಆಗ್ತಾ ಇಲ್ವಾ ಗೀತಾ? ಗೀತಾ, ಆಗಲ್ಲ ಅಂದರೆ ಎಲ್ಲರ ದೃಷ್ಟಿನಲ್ಲೂ ನಾನೇ ಕೆಟ್ಟೋಳಾಗ್ತೀನಿ, ಏನು ಸಮಸ್ಯೆ ಇಲ್ಲ ಅನ್ನೋದಾದರೆ ನಾನು ನನ್ನ ಗಂಡ ನನ್ನ ಮಗಳು ಇಲ್ಲೇ ಇರ್ತೀವಿ, ಅದು ನೀನು ಕೆಲಸಕ್ಕೆ ಹೋಗ್ತೀನಿ ದುಡಿತೀನಿ ಅಂದರೆ ಮಾತ್ರ. ಖಂಡಿತ ದುಡಿತೀನಿ ಚಿಕ್ಕಮ್ಮ, ಖಂಡಿತ ನಾನು ಕೆಲಸಕ್ಕೆ ಹೋಗ್ತೀನಿ, ನಾಳೆ ಇಂಟರ್ವ್ಯೂನಲ್ಲಿ ನಾನು ಪಾಸ್ ಆದರೆ ಇಮಿಡಿಯೇಟಾಗಿ ನಾನು ಜಾಬ್ನ ಶುರು ಮಾಡ್ತೀನಿ ಅಂತ ವಧು ಹೇಳ್ತಾಳೆ. ಇಂಟರ್ವ್ಯೂನಲ್ಲಿ ನಾನು ಪಾಸ್ ಆಗೇ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ ಚಿಕ್ಕಮ್ಮ ಅಂತ ಹೇಳ್ತಾಳೆ ವಧು. ನೋಡೋಣ, ನಾಳೆವರೆಗೂ ನಮ್ಮ ಪಾಡಿಗೆ ನಾವು ಇರ್ತೀವಿ, ಏನ್ರಿ ನೋಡ್ತಾ ಇದ್ದೀರಾ, ಲಗೇಜ್ ಎತ್ಕೊಳ್ರಿ, ಒಳಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಆವಾಗ ಲಗೇಜ್ ತೊಗೊಂಡು ಅವರು ರೂಮ್ ಒಳಗಡೆ ಹೋಗ್ತಾರೆ, ಅವರು ಖುಷಿಯಿಂದ ಸಮಾಧಾನ ಮಾಡ್ಕೊತಾರೆ.
ಇಲ್ಲಿ ವಧು ಇಂಟರ್ವ್ಯೂಗೆ ಅಂತ ರೆಡಿಯಾಗಿ ಫುಲ್ ಖುಷಿಯಿಂದ ಬಂದು ಎಕ್ಸ್ಕ್ಯೂಸ್ ಮಿ ಸರ್ ಅಂತ ಕೇಳ್ತಾಳೆ. ಪ್ಲೀಸ್ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ವಧು ಕೂತ್ಕೊತಾಳೆ. ಸರ್ ನನ್ನ ಹೆಸರು ವಧು ಅಂತ ಗೊತ್ತು. ಸರ್ ದಿಸ್ ಈಸ್ ಮೈ ರೆಸ್ಯೂಮ್ ಅಂತ ರೆಸ್ಯೂಮ್ ಕೊಡೋಕೆ ಹೋಗ್ತಾಳೆ. ಅದಕ್ಕೆ ಅವರು ಇದ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸರ್ ರೆಸ್ಯೂಮ್ ನೋಡಲ್ವಾ ಅಂತ ವಧು ಕೇಳ್ತಾಳೆ. ಅದಕ್ಕೆ ನೀವೆಷ್ಟು ಫೇಮಸ್ ಲಾಯರ್ ಅಂತ ನಮಗೆ ಗೊತ್ತಿದೆ ಬಿಡಿ. ನಮ್ಮ ಕಂಪ್ನಿ ಕೆಲಸದ ಬಗ್ಗೆ ಮಾತಾಡೋಣ. ನಮ್ಮದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು. ಇಲ್ಲಿ ದಿನಕ್ಕೆ ತುಂಬ ಜನ ಬರ್ತಾರೆ. ಅವರಿಗೆಲ್ಲರಿಗೂ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಇದೊಂಥರ ಪಬ್ಲಿಕ್ ಇಂಟ್ರ್ಯಾಕ್ಷನ್ ಇದ್ದಂಗೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ವಧು ಹೌದಾ, ಸಾರಿ ಸರ್, ನಾನು ಓದಿರೋದಕ್ಕೂ ನೀವು ಹೇಳ್ತಾ ಇರೋದಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ನನಗೆ ರಿಯಲ್ ಎಸ್ಟೇಟ್ ಬಗ್ಗೆ ಸ್ವಲ್ಪನೂ ಐಡಿಯಾನೇ ಇಲ್ಲ ಸರ್ ಅಂತ ಹೇಳ್ತಾಳೆ. ಡೋಂಟ್ ವರಿ, ನೀವು 4 ದಿನ ಇಲ್ಲಿ ಕೆಲಸ ಮಾಡಿದ್ರೆ ಈ ಕೆಲಸ ಎಷ್ಟು ಈಸಿ ಅಂತ ನಿಮಗೆ ಗೊತ್ತಾಗುತ್ತೆ. ನನಗೆ ಕಾನ್ಫಿಡೆನ್ಸ್ ಕೊಡ್ತೀನಿ ಅಂತ ಅಂದರೆ ಖಂಡಿತ ನಾನು ಈ ಕೆಲಸ ಮಾಡ್ತೀನಿ ಸರ್. ವೆರಿ ಗುಡ್. ನೀವು ಸ್ಯಾಲ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? 40K ಸರ್. ಈ ಸಿಟಿನಲ್ಲಿ ಅಷ್ಟಾದರೂ ಬೇಕಲ್ವಾ? ಸರಿ, ನಮ್ಮ ಕಂಪ್ನಿನಲ್ಲಿ ಅಷ್ಟು ಸ್ಯಾಲ್ರಿ ಕೊಡೋಕ್ಕಾಗೋದಿಲ್ಲ ಸರ್. ಒಂದು 35K ಆದರೂ ಸಿಗ್ಬೋದಾ? ಯಾಕೆಂದರೆ ನನ್ನನ್ನು ನಂಬ್ಕೊಂಡು ಮನೆಯವರೆಲ್ಲರೂ ಇದ್ದಾರೆ. ಅಪ್ಪ ಅಮ್ಮ ಅಕ್ಕ ತಂಗಿ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಇದ್ದಾರೆ ಸರ್. ಪ್ಲೀಸ್ ಮನ್ಸು ಮಾಡಿದ್ರೆ ಆಗುತ್ತೆ ಸರ್. ಬೇಕಿದ್ರೆ ಎಕ್ಸ್ಟ್ರಾ ಡ್ಯೂಟಿನೂ ಮಾಡ್ತೀನಿ ಸರ್ ಅಂತ ವಧು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾಳೆ. ಅದಕ್ಕೆ ಅವರು ನಮ್ಮ ಕಂಪ್ನಿನಲ್ಲಿ ನೀವು ಕೆಲಸ ಮಾಡೋದಕ್ಕೆ 35 ಅಲ್ಲ 50,000 ಸಂಬಳ ಕೊಡ್ತೀನಿ, ಓಕೆನಾ, ಆಗ್ಬೋದಾ ಅಂತ ಕೇಳ್ತಾರೆ ವಧು ಹತ್ರ. ವಧು ಶಾಕ್ ಆಗ್ತಾಳೆ. ವಿತೌಟ್ ಡಿಡಕ್ಷನ್ ಬೈ ಹ್ಯಾಂಡ್ 50,000 ಸಿಗುತ್ತೆ ನಿಮಗೆ, ಓಕೆನಾ? ಅಯ್ಯೋ ಹೌದಾ ಸರ್, 50,000ನ ನನಗೆ ನಂಬೋಕ್ಕೆ ಆಗ್ತಾ ಇಲ್ಲ ಸರ್. ಈ ಕೆಲಸಕ್ಕೆ ನನಗಿನ್ನ ಟ್ಯಾಲೆಂಟ್ ಅವ್ರು ಇದ್ದಾರೆ ಅಲ್ವಾ, ನನ್ನನ್ನೇ ಯಾಕೆ ಅಂತ ಕೇಳ್ಬೋದಾ? ತುಂಬ ಟ್ಯಾಲೆಂಟೆಡ್ ಅಂತ ಕೇಳಿದ್ದೀವಿ, ಹಾಗೆ ಆನೆಸ್ಟ್ ಅಂತ ಕೂಡ ಕೇಳಿದ್ದೀವಿ, ಹಾಗಾಗಿ ನಿಮ್ಮನ್ನು ಕಳ್ಕೊಬಾರ್ದಲ್ವಾ. ಓಕೆ, ಆಲ್ ದ ಬೆಸ್ಟ್ ಅಂತ ಶೇಕಿಂಗ್ ಮಾಡ್ತಾರೆ. ಅದಕ್ಕೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾಳೆ. ಖುಷಿಯಿಂದ ಅಲ್ಲಿಂದ ಹೊರಡ್ತಾಳೆ. ಸುಜಿತ್ ಮತ್ತು ಪ್ರಿಯಾಂಕಾ ಮೀಟ್ ಮಾಡಿರ್ತಾರೆ. ಪ್ರಿಯಾಂಕಾ ಸುಜಿತ್ ಹತ್ರ ಹೇಳ್ತಾ ಇರ್ತಾಳೆ, ನನ್ನ ಎಲ್ಲ ಫುಲ್ಫಿಲ್ ಆಗೋ ಟೈಮ್ ಬಂದಿದೆ. ಯಶೋ ಮತ್ತು ವಧು ಮಧ್ಯದಲ್ಲಿ ಏನು ಸೀಕ್ರೆಟ್ ನಡೀತಾ ಇತ್ತು ಅಂತ ನಾನು ತಿಳ್ಕೊಂಡಾಗಿದೆ. ಮತ್ತು ಸಾರ್ಥಕ್ ನನಗೆ ಶೇರ್ ಕೊಡೋದಕ್ಕೆ ಒಪ್ಪಿದ್ದಾನೆ. ಹಾಗೆ ಯಶೋಮತಿ ನನಗೆ ಅವಳ ಕಂಪ್ನಿ ಶೇರಲ್ಲಿ 50% ಬರೆಯೋಕ್ಕೆ ಹೇಳಿದಾಳಂತೆ. ಅದು ಹತ್ರ ಇದೇ ವಿಷಯವಾಗಿ ಇಬ್ಬರು ಓಡಾಡ್ತಾ ಇದ್ರಂತೆ. ಅದೆಲ್ಲ ನಾನು ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಸುಜಿತ್ ಹತ್ರ ಹೇಳಿ ಖುಷಿ ಪಡ್ತಾ ಇರ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಈ ಸಂಚಿಕೆ ಅಂತ. ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.